ದಾವಣಗೆರೆ ನಗರದ ಪಿಬಿ ರಸ್ತೆಯಲ್ಲಿರುವ ವೈಕುಂಠಧಾಮದ ಮೋಕ್ಷ ವಾಹನ ತುಂಬಾ ಹಳೆಯದಾಗಿತ್ತು. ಅಲ್ಲದೆ ಶವ ಸಾಗಿಸುವಾಗ ಪದೇ ಪದೇ ಕೈಕೊಡ್ತಿತ್ತು. ಇದನ್ನು ಗಮನಿಸಿದ ನಲ್ಲೂರು ಕುಟುಂಬಸ್ಥರು ಸುಮಾರು 15 ಲಕ್ಷ ಮೌಲ್ಯದ ಹೊಸ ಮೋಕ್ಷ ವಾಹನವನ್ನು ಇಂದು ಟ್ರಸ್ಟಿಗೆ ನೀಡಿದರು. ಸರ್ ನೀವು ಈ ಕಡೆ ಬಂದ್ಬಿಡಿ ಈ ಕಡೆ. ಓಕೆ ಓಕೆ ಬನ್ನಿ. ಅಡಿಕೆ ಇದೆ, ಅಡಿಕೆ ಹೆಚ್ಚು, ಅಡಿಕೆ ಹೋಗೋ ಸಾಯಿಲ್ ನಗರದ ಎಲ್ಲ ಭಾಗದಲ್ಲೂ ಕೂಡ ಶವ ಸಾಗಿಸುವಾಗ ಪದೇ ಪದೇ ಈ ಒಂದು ವಾಹನ ಕೈ ಕೊಡ್ತಿತ್ತು ಅಂತ ಮನಗಂಡಂತಹ ನಲ್ಲೂರು ಕುಟುಂಬಸ್ಥರು ಸುಮಾರು 15 ಲಕ್ಷ ಮೌಲ್ಯವನ್ನು ಖರ್ಚು ಮಾಡಿ ಈ ಒಂದು ಮೋಕ್ಷ ವಾಹನಕ್ಕೆ ಒಂದು ಖರೀದಿಯನ್ನು ಮಾಡಿ ಟ್ರಸ್ಟಿಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳ್ಬೋದು. ದಾವಣಗೆರೆ ನಗರದ PBS ರಸ್ತೆಯಲ್ಲಿರುವ ವೈಕುಂಠಧಾಮದ ಮೋಕ್ಷ ವಾಹನ ತುಂಬ ಹಳೆಯದಾಗಿತ್ತು. ಆದ್ದರಿಂದ ಇವರು ಒಂದು ನಲ್ಲೂರು ಕುಟುಂಬಸ್ಥರು ಎಲ್ಲರೂ ಕೂಡ ಕುಟುಂಬಸ್ಥರು ಸೇರಿ 15 ಲಕ್ಷದ ಮೌಲ್ಯವನ್ನು ಖರ್ಚು ಮಾಡಿ ಮತ್ತೆ ಹೊಸ ತಗೋಬೇಕು ನ್ಯೂಸ್. ಇನ್ನು ವೈಕುಂಠ ಸೇರಿದ ದಾವಣಗೆರೆ ವೈಕುಂಠ ಟ್ರಸ್ಟಿನ ಹಳೆಯ ವಾಹನ ಅಂತ ಹೇಳ್ಬೋದು. ಯಾಕೆಂತಂದರೆ ಹಳೆಯ ವಾಹನ ವೈಕುಂಠ ದ್ವಾರದ ದರ್ಶನ ಆದ್ದರಿಂದ ಹೊಸ ವೈಕುಂಠ ಏನು ಟ್ರಸ್ಟಿನ ಹಳೆಯ ವಾಹನನ ಖರೀದಿಯನ್ನು ಮಾಡಿಕೊಂಡು ಇವರು ಒಂದು ಪೂಜೆಯನ್ನು ಸಲ್ಲಿಸುವುದರ ಮೂಲಕ ನಲ್ಲೂರು ಕುಟುಂಬ ಅಂದರೆ ನಲ್ಲೂರಿನ ಎಸ್ ರಾಘವೇಂದ್ರ ಕುಟುಂಬ ಮತ್ತು ಅರುಣಾಚಲ್ ರೇವಣ್ಕರ್ ಅವರು ಹೊಸದಾಗಿ ಈ ಒಂದು ಮೋಕ್ಷ ವಾಹನವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ವಾಹನಕ್ಕೆ ಆವರಗೊಳ್ಳ ಪುರವರ್ಗ ಮಠದ ಓಂಕಾರೇಶ್ವರ ಸ್ವಾಮೀಜಿ ಮತ್ತು ಶಿವಯೋಗಿ ಮಂದಿರದ ಬಸವಪ್ರಭು ಸ್ವಾಮೀಜಿಗಳು ವರದಿಗಾರರ ಕೂಟದ ಬಳಿ ಪೂಜೆಯನ್ನು ಸಲ್ಲಿಸಿ ವಾಹನವನ್ನು ಟ್ರಸ್ಟಿಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳ್ಬೋದು. ರಘು ರಘು ವಾಟರ್ ನೋಡು ಅಜ್ಜರ್ ವಾಟರ್ ಹೇಳ್ಬಿಡು ಒಟ್ಟು ಬಂದ ತರ್ತೀಗ ರಘು ರಘು ವಾಟರ್ ನೋಡು ಅಜ್ಜರ್ ವಾಟರ್ ಹೇಳ್ಬಿಡು ಒಟ್ಟು ಬಂದ ತರ್ತೀಗ ಇನ್ನು ಮೋಕ್ಷ ವಾಹನವನ್ನು ಪಡೆದಂತಹ ಅಧ್ಯಕ್ಷರಾದಂತಹ ಮೋತಿ ಪರಮೇಶ್ವರ್ ಅವರು ಟ್ರಸ್ಟ್ನ ಸದಸ್ಯರಾಗಿದ್ದಾರೆ. ಇವರು ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ. ಟ್ರಸ್ಟಿಗೆ ನಮ್ಮ ಸೆಕ್ರೆಟರಿ ಆದಂಥ ನಲ್ಲೂರು ರಾಘವೇಂದ್ರ ಅವರು ಇವತ್ತು ಒಂದು ಹೊಸ ಮೋಕ್ಷ ವಾಹನ ಒದಗಿಸಿದ್ದಾರೆ. ಅದು ಭಾಳ ಅವಶ್ಯಕವಾಗಿತ್ತು ನಮಗೆ. ಯಾಕೆ ನಮ್ಮ ಗಾಡಿ ಹಳೆಯದಾಗಿತ್ತು, ಅದು ರಿಪೇರಿ ಮಾಡಿ ಸಾಕಾಗಿತ್ತು. ಅಂತ ಒಂದು ಕಾಲದಲ್ಲಿ ನಮಗೆ ಇದನ್ನು ಕೊಟ್ಟು ಭಾಳ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ರಘು 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 ವಾಟರ್ ನೋಡು ಅಜ್ಜರ್ ವಾಟರ್ ಹೇಳ್ಬಿಡು ಒಟ್ಟು ಬಂದ